ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ವಿರುಪಾಪುರ ಗ್ರಾಮದಲ್ಲಿ ಮಳೆಗಾಗಿ ಗುಲ್ಕವ್ವ ದೇವತೆಯ ವಿಶಿಷ್ಟ ಜಾನಪದ ಆರಾಧನೆ ಭಕ್ತಿ ಭಾವದಿಂದ ಜರುಗಿದೆ. ಗುಲ್ಕವ್ವ ದೇವಿಯನ್ನ ಹೊತ್ತ ಕೋರಿ ಹುಡುಗನು ಗ್ರಾಮದ ಮನೆಗೆ ತೆರಳಿ ನೀರೆರೆಸಿಕೊಳ್ಳುವ ಮೂಲಕ ಗಂಗೆ ಪೂಜೆ ಸಲ್ಲಿಸುವ ವಿಶೇಷ ಆಚರಣೆ ಈ ಸಂದರ್ಭದಲ್ಲಿ ನಡೆಯಿತು. ಗ್ರಾಮಸ್ಥರು ಗುಲ್ಕವ್ವ ದೇವಿಗೆ ಪೂಜೆ ಸಲ್ಲಿಸಿ ವರುಣ ದೇವರ ಕೃಪೆಗಾಗಿ ಪ್ರಾರ್ಥನೆ ಮಾಡಿದ್ರು. ಈ ಆಚರಣೆಯಲ್ಲಿ ಮಹಿಳೆಯರು, ಯುವತಿಯರು ಮತ್ತು ಮಕ್ಕಳು ಸೇರಿಕೊಂಡು ಅರಿಶಿಣ, ಮಣ್ಣು ಹಾಗೂ ನೈಸರ್ಗಿಕ ವಸ್ತುಗಳಿಂದ ಗೌರವ್ವ ದೇವಿಯ ವಿಗ್ರಹವನ್ನ ಸಾಂಪ್ರದಾಯಿಕವಾಗಿ ತಯಾರಿಸಿದ್ರು. ಬಳಿಕ ಅರಬೆತ್ತಲೆಯ ಬಾಲಕನು ವಿಗ್ರಹವನ್ನ ತಲೆ ಮೇಲೆ ಹೊತ್ತು ಗ್ರಾಮದಲ್ಲಿ ಮನೆಗೆ ತೆರಳಿ ಆರಾಧನೆ ಸ್ವೀಕರಿಸಿದನು. ಮಕ್ಕಳು, ಯುವಕರು ಹಾಗೂ ಗ್ರಾಮಸ್ಥರು ಒಗ್ಗಟ್ಟಾಗಿ ಭಾಗವಹಿಸಿದ ಈ ಆಚರಣೆ ಗ್ರಾಮೀಣ ಪಶುಪಾಲನಾ ಸಮುದಾಯದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸಿದೆ. ನಂತರ ಗುಲ್ಕವ್ವ ದೇವಿಯ ಮೆರವಣಿಗೆಯನ್ನ ಗ್ರಾಮದ ಹೊರಭಾಗದ ದೇವಸ್ಥಾನದಲ್ಲಿ ಅಂತ್ಯಗೊಳಿಸಲಾಗಿದೆ. ಈ ಆಚರಣೆಯನ್ನ ಮಹಿಳಾ ಶಕ್ತಿಯ ಸಂಕೇತವಾಗಿಯೂ ಹಾಗೂ ಪ್ರಕೃತಿ, ಕೃಷಿ, ದೈವಭಕ್ತಿ ಒಂದಾಗಿ ಬೆರೆತ ವಿಶಿಷ್ಟ ಜಾನಪದ ಪರಂಪರೆಯಾಗಿ ಗ್ರಾಮಸ್ಥರು ಪರಿಗಣಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಇಂತಹ ಆಚರಣೆಗಳು ಸಣ್ಣ ವ್ಯತ್ಯಾಸಗಳೊಂದಿಗೆ ಇಂದಿಗೂ ಶ್ರದ್ಧಾ ಭಕ್ತಿಯಿಂದ ಮುಂದುವರೆದಿದೆ. ಗ್ರಾಮದ ಹಿರಿಯರು ಹಾಗೂ ಮುಖಂಡರು ಈ ಸಂಪ್ರದಾಯವು ಮಳೆಗಾಗಿ ಕೃತಜ್ಞತೆ ಮತ್ತು ಪ್ರಾರ್ಥನೆಯ ಸಂಕೇತವಾಗಿದ್ದು ಮುಂದಿನ ಪೀಳಿಗೆಗೂ ಉಳಿಯಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.